ನಾವೆಲ್ಲ ಒಂದಾಗಿರ್ಬೇಕು. ಇವತ್ತು ನಾವು ನಾಳೆ ವಿಧಾನಸಭೆದಾಗ ನಾವು ಪ್ರಾರಂಭ ಮಾಡ್ತೀವಿ. ರಮೇಶ್ ಜಾರಕಿಹೊಳಿ ಅವರು ನಾವು ವಕಫ್ ಕಾನೂನನ್ನ ಬರೇ ಇಷ್ಟೇ ಅಲ್ಲ, ಇನ್ನಾಗ ಹೇಳಿದ್ರೆ ನಮ್ಮ ಇವರು ಸಬ್ ರಿಜಿಸ್ಟರ್ ಆಫೀಸ್ನಾಗ ಸ್ಟೇ ಕೊಟ್ಟು ತೊಗೊಂಡಾರತ್ತವ್ರು. ನೀವು ಹೋದ್ರೆ ನಿಮ್ಗೆ ವಾಟ್ನಿ ಆಗೋದಿಲ್ಲ, ನೀವು ಮಾರಾಟ ಮಾಡ್ಲಕ್ಕೆ ಬರೋದಿಲ್ಲ, ನಿಮ್ಮ ಅಣ್ಣ ತಮ್ಮರದು ಇದು ಮಾಡ್ಲಕ್ಕೆ ಬರೋದಿಲ್ಲ, ಹೆಸರು ಸೇರ್ಸ್ಲಕ್ಕೆ ಬರೋದಿಲ್ಲ. ನೋಡ್ರಿ, ಒಂದು ಯಾವುದೋ ರಾಯಚೂರು ಜಿಲ್ಲಾದಾಗ ಒಬ್ಬ 4 ಎಕರೆ 17 ಗುಂಟೆ ಒಬ್ಬ ದಲಿತಂದು 84ರಾಗ ಅವನು ವಕಫತ್ ಮಾಡಿಬಿಟ್ಟಾರ ದಲಿತ. ಆ ಪಾಪ ಅವನು ಬಂದು ಕಣ್ಣೀರು ಹಾಕ್ಲಕತ್ತಿದ್ದ. ಅಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಾರ ವಕಫದವ್ರು. ಜಮೀನು ಯಾರ್ದೈತಿ 84-85 ಇರ್ತಾನ ಆ ದಲಿತನ ಹೆಸರು. ಇವತ್ತು ನಾವು ಹೋಗಿದ್ವಿ ನಾವು ರಾಯಚೂರ್ನಾಗ 150 ಎಕರೆ ಈ ರೈಲ್ವೆ ಟ್ರ್ಯಾಕ್ ಹಾಕೋದ್ರ ಸಲ ಲ್ಯಾಂಡ್ ಎಕ್ವಿಸಿಷನ್ ಆಗೈತಿ ಯಾದಗಿರಿ. ಅಲ್ಲಿ ವಕಫದವರು ಅವ್ರು ಯಾರು ಲ್ಯಾಂಡ್ ಎಕ್ವಿಸಿಷನ್ ಆಫೀಸರ್ಗೆ ನೋಟಿಸ್ ಕೊಟ್ಟಾರ, ಇದು ನಮ್ಮ ವಕಫ್ ಆಸ್ತಿ ಇದೆ, ರೈತರಿಗೆ ಪರಿಹಾರ ಕೊಡಬಾರ್ದು, ನಾವು ವಕಫ್ ರೊಕ್ಕ ಜಮಾ ಮಾಡ್ಬೇಕಂತೇಳಿ. ಅಂದ್ರೆ ಮುಂದೆ ನಿಮ್ಮ ಜಮೀನು ಸಹಿತ ವಾಟ್ನಿ ಆಗುವುದಿಲ್ಲ, ಮಾರಾಟ ಮಾಡಕ್ ಬರೋದಿಲ್ಲ, ಬ್ಯಾಂಕ್ ಸಾಲ ತೆಗಿಲಕ್ ಬರೋದಿಲ್ಲ. ಒಳಗಿಂದ ಒಳಗೆ ಒಂದು ಷಡ್ಯಂತ್ರ ಬಹಳ ದೊಡ್ಡದೈತಿ. ಮೊನ್ನೆ ಒಬ್ಬ ವಕೀಲರು ಹೇಳಿದ್ರು, ಬರೀ 1,20,000 10,000 ಅನ್ಬೇಡ್ರಿ, ಇಡೀ ಕರ್ನಾಟಕದಾಗೆ ಅವ್ರ ಕ್ಲೇಮ್ ಎಟ್ಟೈತಿ ಗೊತ್ತೈತನು 6,20,000 ಎಕರೆ ಹೇಳಕತ್ತಾರ ಅವರು. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.